ಇವಾಗ ನಿಮ್ಮ ಹತ್ರ 2 ಕರೆನ್ಸಿ ನೋಟ್ ಇದೆ ಸರ್. ಒಂದು ನೋಟು ಫುಲ್ ಹಳೇದು, ಇನ್ನೊಂದು ನೋಟು ಫುಲ್ ಹೊಸದು. ನೀವು ನನಗೆ ಯಾವ್ದು ಕೊಡ್ತೀರಾ ಸರ್? ಹಳೆ ನೋಟ್ ಕೊಡ್ತೀರಾ, ಹೊಸ ನೋಟ್ ಕೊಡ್ತೀರಾ? ಬಿ ಹಾನೆಸ್ಟ್. ಯಾವ್ದು ಕೊಡ್ತೀರಪ್ಪ? ಹಳೆ ನೋಟು. ಹಳೇದೇ ಕೊಡ್ತೀರಲ್ವಾ? ಎಸ್ ಸರ್. ವೈ? ಹೊಸ ನೋಟ್ ಇನ್ನೊಂದು ಸ್ವಲ್ಪ ದಿನ ಹತ್ರ ಇದ್ರೆ ನಡೀತೆ ಸರ್. ಹಳೆ ನೋಟ್ ಇದ್ರೆ ಬೇಗ ಇದಾಗ್ಬಿಡುತ್ತೆ ಅಂತ ಸರ್. ಬೇಗ ಇದಾಗ್ಬಿಡುತ್ತೆ ಅಂತ. ಬ್ಯಾಡ್ ಮನಿ drives out ಡ್ರೈಸ್ ಔಟ್ ಗುಡ್ ಮನಿ, ಆರ್ ಬ್ಯಾಡ್ ಮನಿ ಡ್ರೈವ್ಸ್ ಗುಡ್ ಮನಿ ಔಟ್ ಆಫ್ ಸರ್ಕ್ಯುಲೇಷನ್. ಅರ್ಥ ಆಯ್ತಾ ಸರ್? ಕ್ಲಿಯರ್? ಸೊ ಬೇಸಿಕಲಿ ಇದು ದಿಸ್ ಇಸ್ ನಾಟ್ ಲೈಕ್ ನಾನು ನಿಮ್ಗೆ ಏನು ಎಕ್ಸಾಂಪಲ್ ಕೊಟ್ಟಲ್ಲ, ಅದು ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ನಿಮಗೆ ಇದು ಕೊಟ್ಟಿರೋದು ಅಷ್ಟೇ. ಸೊ ಇನ್ ದ ಓಲ್ಡನ್ ಡೇಸ್ ಏನಪ್ಪಾ ಆಗ್ತಾ ಇತ್ತು, ಒನ್ ಆಫ್ ಯುವರ್ ರಾಜ ವಾಸ್ ದೇರ್, ಸಿಲ್ವರ್ ಕಾಯಿನ್ ಮೇಲೂ 10 ರೂಪಾಯಿ ಅಂತ ಪ್ರಿಂಟ್ ಮಾಡ್ದ, ಬ್ರಾನ್ಸ್ ಮೇಲೂ 10 ರೂಪಾಯಿ ಅಂತ ಪ್ರಿಂಟ್ ಮಾಡ್ದ, ಗೋಲ್ಡ್ ಮೇಲೂ 10 ರೂಪಾಯಿ ಅಂತ ಪ್ರಿಂಟ್ ಮಾಡ್ದ ರಾಜ. ಜನ ಗೋಲ್ಡ್ ನ ಸಿಲ್ವರ್ ನ ಬಚ್ಚಿಕೊಂಡ್ರು, ಬರೀ ಬ್ರಾನ್ಸ್ ಅನ್ನು ಮಾತ್ರ ಯೂಸ್ ಮಾಡಕ್ ಶುರು ಮಾಡೋದು. ಯಾಕೆ? ಪೀಪಲ್ ನೋ ದ ವ್ಯಾಲ್ಯೂ ಆಫ್ ಗೋಲ್ಡ್ ಅಂಡ್ ಬ್ರಾನ್ಸ್. ಸಿ ಅದ್ರ ಮೇಲಿರೋದು 10 ರೂಪಾಯಿ, ಬಟ್ ಇಂಟ್ರಿನ್ಸಿಕ್ ವ್ಯಾಲ್ಯೂ ಆಫ್ ದಿಸ್ ಮೆಟಲ್ ಇಸ್ ಕಾಸ್ಟ್ಲಿ. ಕರೆಕ್ಟ್ ಆರ್ ನಾಟ್ ಸರ್? ಸೊ ದಿಸ್ ವ್ಯಾಲ್ಯೂ ಏನಿತ್ತು, ಗೋಲ್ಡ್ ಸಿಲ್ವರ್ ಜನ ಬಚ್ಚಿಕೊಂತ ಬಂದ್ರು, ಗೋಲ್ಡ್ ಅಂಡ್ ಸಿಲ್ವರ್ ಕಾಯಿನ್ಸ್, ಬ್ರಾನ್ಸ್ ಕಾಯಿನ್ಸ್ ನ ಜನ ಯೂಸ್ ಮಾಡ್ತಾ ಬಂದ್ರು. ಸೊ ಸ್ಲೋಲಿ ಅಂಡ್ ಸ್ಟಡಿಲಿ ದ ಗುಡ್ ಮನಿ, ಐ ಮೀನ್ ದ ಬ್ಯಾಡ್ ಮನಿ ವಾಸ್ ಇನ್ ಸರ್ಕ್ಯುಲೇಷನ್, ದ ಗುಡ್ ಮನಿ ವಾಸ್ ಕೆಪ್ಟ್ ವಿತ್ ದ ಪೀಪಲ್. ಆರ್ ಯು ಗೆಟಿಂಗ್ ಇಟ್ ಸರ್? ಸೊ ಗ್ರೇಷಮ್ಸ್ ಲಾ ಅಂತ ಹೇಳಿ ನಾವು ಕರಿತೀವಿ, GRESHAMS, ಗ್ರೇಷಮ್ಸ್ ಲಾ. ಇದು ಬಂದಿತ್ತು ಒಂದ್ಸತಿ KPSC ಅನ್ಕೊಂತೀನಿ. ಇದು ಗ್ರೇಷಮ್ಸ್ ಲಾ ಸ್ಟೇಟ್ಸ್ ದಟ್ bad money drives out good money, or bad money drives good money out of circulation. Meaning to say, when both ಏನಂತಾರೆ, what do you call it, Indian currency ತಗೊಳ್ಳಿ ಇಲ್ಲ ಬೇರೆ ಯಾವ್ದಾರನ್ನ ತಗೊಳ್ಳಿ, at the end of the day people will hoard the one which is having a higher value compared to one which is having a cheaper ವ್ಯಾಲ್ಯೂ. ಇವಾಗ ಪ್ಯೂರ್ ಸಿಲ್ವರ್ ಕಾಯಿನ್ಸ್ ಕೊಡ್ತಾ ಇದ್ರು ಮೊದಲು ರಾಜ ಮಹಾರಾಜಸು, ಪ್ಯೂರ್ ಬ್ರಾನ್ಸ್ ಕಾಯಿನ್ಸ್ ಕೊಡ್ತಾ ಇದ್ರು. ಎರಡರ ಮೇಲೂ ಸೇಮ್ ವ್ಯಾಲ್ಯೂ ನಾನು ಪ್ರಿಂಟ್ ಮಾಡಿ ಕೊಟ್ರೆ, ಯು ವಿಲ್ ಕೀಪ್ ಸಿಲ್ವರ್ ವಿತ್ ಯು ವಿಲ್ ಯೂಸ್ ದ ಬ್ರಾನ್ಸ್ ಕಾಯಿನ್ಸ್ ಫಾರ್ ಸರ್ಕ್ಯುಲೇಷನ್. ಕರೆಕ್ಟ್ ಆರ್ ನಾಟ್ ಸರ್? yes sir. That is the story, sir. $1 US ಇದೆ. At the same time, you have say 80 Sri Lankan rupees. 80 Sri Lankan rupees. Both $1 is equal to 80 Sri Lankan rupees. ಯಾವ್ದನ್ನ ಫಸ್ಟ್ ಖರ್ಚು ಮಾಡ್ತೀರಾ ಸರ್? ನಿಮ್ಮ ಹತ್ರ ಎರಡೂ ಇದೆ. ಡಾಲರ್ ಇಟ್ಕೊಂಡು ಡಾಲರ್ನ ಖರ್ಚು ಮಾಡ್ಬಿಡ್ತೀರಾ, ಇಲ್ಲ ಶ್ರೀಲಂಕನ್ ಡಾಲರ್ನ ಫಸ್ಟ್ ಖರ್ಚು, ಐ ಮೀನ್ ಶ್ರೀಲಂಕನ್ ರುಪೀಸ್ನ ಫಸ್ಟ್ ಖರ್ಚು ಮಾಡ್ಬಿಡ್ತೀರಾ. ಯು ನೋ US dollar is a hard currency, ಯಾವತ್ತಿದ್ರು ಅದು ವ್ಯಾಲ್ಯೂ ಚೆನ್ನಾಗಿರುತ್ತೆ ಅಂತ. ಕರೆಕ್ಟ್ ಆರ್ ನಾಟ್ ಸರ್?